ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಒಂದು ಪಕ್ಷಿ ಜೇನು ಹುಳವನ್ನು ಕೇಳಿತು. ತುಂಬಾ ಕಷ್ಟಪಟ್ಟು ನೀನು ಜೇನಿನ ಗೂಡನ್ನ ಕಟ್ತೀಯ, ಆದ್ರೆ ಈ ಜನರು ನೀನು ಕಷ್ಟಪಟ್ಟು ಕಟ್ಟಿದ ಜೇನನ್ನು ಕದೀತಾರೆ. ನಿನಗೆ ಇದರಿಂದ ಬೇಸರ ಆಗೋದಿಲ್ಲವೇ? ಜೇನು ಹುಳ ಹೇಳಿತು, ಇಲ್ಲ, ಜನರು ನನ್ನ ಜೇನನ್ನ ಕದಿಬಹುದು, ಆದ್ರೆ ಯಾರೊಬ್ಬರು ನಾನು ಜೇನು ತಯಾರಿಸುವ ಕಲೆಯನ್ನು ಕಲಿಯಲು ಸಾಧ್ಯವಿಲ್ಲ. ಸ್ವಾರ್ಥಿಯಾಗಿ ಬದುಕುವುದು ಜೀವನದ ಭಾಗ, ಬೇರೆಯವರಿಗಾಗಿ ಬದುಕುವುದು ಜೀವನದ ಕಲೆ. ಅತ್ತರೆ ನಾಟಕ ಆಡ್ತೀವಿ ಅಂತಾರೆ, ನಕ್ಕರೆ ನೋವೇ ಇಲ್ಲ ಅಂತಾರೆ, ಮೌನವಾಗಿದ್ರೆ ತಪ್ಪು ಒಪ್ಪಿಕೊಂಡಿದ್ದೀವಿ ಅಂತಾರೆ, ಮಾತಾಡಿದ್ರೆ ಕೆಟ್ಟವರು ಅಂತಾರೆ, ಮಾತಾಡದಿದ್ದರೆ ಅಹಂಕಾರ ಅಂತಾರೆ, ಬದುಕಿದ್ರೆ ಯಾವಾಗ ಸಾಯ್ತಾರೋ ಅಂತಾರೆ, ಸತ್ತರೆ ಅಯ್ಯೋ ಪಾಪ ಅಂತಾರೆ. ನೀನೇನೇ ಮಾಡು ಅನ್ನೋದಂತೂ ಅಂದೇ ಅಂತಾರೆ. ಅನ್ನುವವರನ್ನು ಅನ್ನಲು ಬಿಟ್ಟು ನೀನು ನಿನ್ನಿಷ್ಟದಂತೆ ಬದುಕು, ಇಷ್ಟೇ ಜೀವನ. ನೀನು ಮಾಡುವ ಕೆಲಸ ಸಣ್ಣದಿರ್ಲಿ ಅಥವಾ ದೊಡ್ಡದಿರ್ಲಿ, ಅದನ್ನು ಭಗವಂತನಿಗೆ ಅರ್ಪಿಸುವ ಹೂವೆಂದು ಭಾವಿಸು. ಫಲಿತಾಂಶದ ಚಿಂತೆ ನಿನ್ನ ಕೆಲಸದ ಗುಣಮಟ್ಟವನ್ನು ಕುಂದಿಸದಂತೆ ನೋಡಿಕೊ. ನಿನ್ನ ಶ್ರದ್ಧೆಯೇ ನಿನ್ನನ್ನು ಯಶಸ್ಸಿನ ಶಿಖರಕ್ಕೇರಿಸ್ತದೆ. ವಿಧಿಯಲ್ಲಿ ಏನೇ ಬರೆದಿದ್ದರೂ ಅದನ್ನು ಸಹಿಸಿಕೊಳ್ಳಲೇಬೇಕು. ಯಾಕಂದ್ರೆ ಸಮಸ್ಯೆಗಳನ್ನು ಮಾರಲು ಸಾಧ್ಯವಿಲ್ಲ, ಸಂತೋಷವನ್ನು ಖರೀದಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ನಾಳಿನ ದಿನ ಹೇಗಿರುತ್ತೆ ಅಂತ ಯಾರಿಗೂ ತಿಳಿಯದ ಹಾಗೆ ಭಗವಂತ ಬರೆದಿರುವಾಗ ನಾಳಿನ ದಿನಕ್ಕೋಸ್ಕರ ಹಿಂದೆ ಚಿಂತೆ ಬೇಕಿಲ್ಲ. ಒಳ್ಳೇದಾಗುತ್ತೆ ಎಂಬ ಭರವಸೆ ಸಾಕು ನೆಮ್ಮದಿಯಾಗಿರಲು. ಚಿಂತೆಯನ್ನ ಪಕ್ಕಕ್ಕಿಟ್ಟು ನಗುನ ಜೊತೆಗಿಟ್ಟು ಸದಾ ಖುಷಿಯಾಗಿರಿ. ಗೆಲುವು ಸದಾ ಜೊತೆಗಿರಲಿ. ಆತ್ಮೀಯತೆ ಎನ್ನುವುದು ಒತ್ತಾಯದಿಂದ ಬರುವಂಥದ್ದಲ್ಲ, ಹೃದಯದಿಂದ ಬರುವಂಥದ್ದು. ದೇವರು ಯಾರನ್ನು ಹರಸಬೇಕೆಂದು ತೀರ್ಮಾನಿಸಿರ್ತಾನೋ ಅವರನ್ನ ಅತ್ಯಂತ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸ್ತಾನೆ. ಸಮಸ್ಯೆಗಳ ಹಿಂದೆ ಪರಿಹಾರ, ದುಃಖದ ಹಿಂದೆ ಸುಖ, ಸವಾಲಿನ ಹಿಂದೆ ಒಂದು ಅವಕಾಶ ಇದ್ದೇ ಇರ್ತದೆ. ನಾವು ಕಾಯ್ಬೇಕಷ್ಟೇ. ನೀವು ಅರ್ಥ ಮಾಡಿಕೊಳ್ಳುವ ಸಂಬಂಧಕ್ಕಿಂತ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಂಬಂಧವನ್ನು ಪ್ರೀತಿಸಿ. ಯಾಕಂದ್ರೆ ಆ ಸಂಬಂಧ ನಿಮ್ಮ ಜೊತೆ ಯಾವಾಗ್ಲೂ ಇರ್ತದೆ. ಮನಸ್ಸು ಬಿಚ್ಚಿ ಮಾತಾಡಿದ್ರೆ ಬೇಕಾದದ್ದು ಪಡಿಬಹುದು, ಮನಸ್ಸಲ್ಲಿ ಇಟ್ಟು ಕೊರಗಿದ್ರೆ ಇದ್ದದ್ದು ಕಳೆದು ಹೋಗಬಹುದು. ಅಗತ್ಯವಿದ್ದಲ್ಲಿ ಮನಬಿಚ್ಚಿ ಮಾತಾಡಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.